संचार में पहले असंतोष के कारण इस सुबह लोगों के दिलों में 13 अप्रैल बैसाखी की सुबह अमृतसर और आसपास के अनेक गांवों से हजारों लोग ಸೊ ರೆಡ್ ಫೋರ್ಟ್ ಒಳಗಡೆ ಇನ್ಸೈಡ್ ಇರುವಂಥ ಒಂದು ಮ್ಯೂಸಿಯಮ್ಮು. ಇದು ಒಂದು ಟಿಕೆಟ್ ಆದರೆ ಇಲ್ಲಿ ಶೋ ಮಾಡಬೇಕಾಗತ್ತೆ. ನಾವು ನೋಡಿ ಟಿಕೆಟ್ ತೋರಿಸ್ಬಿಟ್ಟು ಹೋಗ್ಬೇಕಾಗತ್ತೆ ಮುಂದೆ ಅವ್ರಿಗೆ. ಬನ್ನಿ ಹೋಗೋಣ ಒಳಗಡೆ ಇನ್ಸೈಡು. ಸೊ ನೋಡ್ಬಿಟ್ಟು ಮ್ಯೂಸಿಯಂ ನೋಡಿ. ಮ್ಯೂಸಿಯಂ ಒಳಗಡೆ ನಾವು ಇವಾಗ ಎಂಟ್ರಿ ಆಗಿದೆ. ನಾವು ಮ್ಯೂಸಿಯಂ ಒಳಗಡೆ ಬಂದುಬಿಟ್ಟು ಇವಾಗ ಎಂಟ್ರಿ ಆಗಿದೆ. ಇದೇ ಬಂದ್ಬಿಟ್ಟು ಮ್ಯೂಸಿಯಮ್ಮು ನೋಡಿ. ನಮ್ಮ ಇಂಡಿಯಾದಲ್ಲಿ ಬಂದ್ಬಿಟ್ಟು ಸೊ ಒಂದು ನಿಮಿಷ ಸೊ ಎಲ್ಲ ಫೋಟೋ ಬಂದರೆ ನೋಡಿ. ಇದು ಬಂದ್ಬಿಟ್ಟು ಮೊಘಲರ ಫ್ಲಾಗ್ ನೋಡಿದ್ರ. ಇದು ಬಂದ್ಬಿಟ್ಟು ಮೊಘಲರ ಫ್ಲಾಗು, ಜನಸಿ ಫ್ಲಾಗ್. ಸೊ ಇದು ಬಂದ್ಬಿಟ್ಟು ಅವರ್ದ ಫ್ಲಾಗ್. ಇದು ಬಂದ್ಬಿಟ್ಟು ನೋಡಿ ಮೊಘಲರ ಒಂದು ಫ್ಲಾಗ್ ಬಂದ್ಬಿಟ್ಟು ಇದೇ ಒಂದು ಮೊಘಲರ ಫ್ಲಾಗ್. ಅವರು ನಮ್ಮ ಇಂಡಿಯಾದಲ್ಲಿ ಬಂದ್ಬಿಟ್ಟು ಮೊಘಲರ ಅವ್ರ ರಾಜ್ಯ ನೋಡಿ ಯಾವ ಥರ ವಿಸ್ತಾರವಾಗಿದೆ ಅಂದರೆ ಮೊಘಲ್ ರಾಜ್ಯ ನೋಡಿ. ಇದು ಬಂದ್ಬಿಟ್ಟು ಇದೆಲ್ಲ ಫುಲ್ ಬಂದ್ಬಿಟ್ಟು ಮೊಘಲ್ ರಾಜ್ಯ. ಸೊ 1857 ನೋಡಿದ್ರ ರಿವಾಲ್ಟ್ಸ್. ಸೊ 18 ರಿವಾಲ್ಟ್ಸ್ ಅನೆಕ್ಸೇಷನ್ಸ್ ವಾರ್ ನೋಡು ನೋಡಿ. ವಾರ್ ಯಾವ್ದು ನೋಡಿ ಇಲ್ಲೆಲ್ಲ ಬಂದ್ಬಿಟ್ಟು ಇದೆಲ್ಲ ನೋಡಿ. ಮೈಸೂರು, ನಮ್ಮ ಮೈಸೂರು ಇದು ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಸಹ ಮೊಘಲರು ಆಳ್ತಾಯಿದ್ರು ನೋಡಿದ್ರೆ. ತಮಿಳ್ನಾಡು, ತಂಜಾವೂರು, ಇದು ಬಂದು ಆಗ್ರಾ ನೋಡಿ, ಡೆಲ್ಲಿ, ಇವರು ನಮ್ಮ ಭಾರತ ಫುಲ್ ಬಂದ್ಬಿಟ್ಟು ಮೊಘಲರಾದ್ರೆ ಆಳ್ತಾಯಿದ್ರು. ಮೊಘಲರು ನೋಡಿ. ಮೊಘಲರ ಸಾಮ್ರಾಜ್ಯ ನಮ್ಮ ಇಡೀ ಭಾರತವನ್ನೇ ವಿಸ್ತಾರ ಮಾಡಿದ್ರು ನೋಡಿ. ಇದೇ ಬಂದ್ಬಿಟ್ಟು ಮೊಘಲ್ ರಾಜ್ಯ. ಮೊಘಲ್ ರಾಜ್ಯ ಅಂದರೆ ಸೊ ಯಾವ ಥರ ವಿಸ್ತಾರವಾಗಿತ್ತು ಅಂದರೆ ರಾಜ್ಯ ಅಂದರೆ ಸೊ ಇಡೀ ಪ್ರಪಂಚನೇ ಇದೇ ಆಗ್ತಾಯಿದೆ ಅಂತ ಒಂದು ವಿಸ್ತಾರ ನೋಡಿ. ಬಂದ್ಬಿಟ್ಟು ಮೊಘಲ್ನ ದೊರೆ. ಸೊ ನಾನಾ ಸಾಹೇಬು ಹೀರೋ ಬಂದ್ಬಿಟ್ಟು ಬಹದ್ದೂರ್ ಸಿಂಗ್ ಜಫರ್, ನಾನಾ ಸಾಹೇಬ್ ಗೊತ್ತಲ್ಲ. ಇದು ಬಂದ್ಬಿಟ್ಟು ಮೊಘಲರ ದೊರೆ ಇವರು. ಹಂಗೆ ಬನ್ನಿ ಹೋಗೋಣ. ಸೊ ಇಂಡಿಯನ್ಸ್ ಫಸ್ಟ್ ವಾರ್ ಬಂದ್ಬಿಟ್ಟು ಸೊ ಫಸ್ಟ್ ವಾರ್ ನೋಡಿ ಯಾವ ಥರ ಯುದ್ಧ ನಡೀತಾಯಿದೆ ನೋಡಿದ್ರೆ. ಮೊಘಲರು ಬಂದ್ಬಿಟ್ಟು ಇದೇ ಥರ ಯುದ್ಧ ಆದರೆ ಮಾಡ್ತಾಯಿದ್ದೀವಿ ನೋಡಿ. ಬಂದ್ಬಿಟ್ಟು ಯುದ್ಧ ಮಾಡ್ತಾಯಿದ್ದೀರಿ ಈ ಥರ. ಇದು ಬಂದ್ಬಿಟ್ಟು ಇಲ್ಲಿರುವಂಥ ಒಂದು ಬೇಸ್ಮೆಂಟ್ ನೋಡಿ. ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್ ಯಾವ ಥರ ಬೇಸ್ಮೆಂಟ್ ಬಂದ್ಬಿಟ್ಟು ಈ ಥರ ಬೇಸ್ಮೆಂಟ್ ಅದು ಮಾಡ್ತಿದ್ದೀರಿ ನೋಡಿ. ಇದಕ್ಕೆ ಇರುವಂಥ ಒಂದು ಬೇಸ್ ಇದು. ಮುಂದೆ ಹೋಗೋಣ. ಗೊತ್ತಲ್ಲ ರಾಣಿ ಸೊ ಬಂದ್ಬಿಟ್ಟು ಮೊಘಲರ ಒಂದು ಫಸ್ಟ್ ವಾರ್ ನೋಡಿ. ಇಂಡಿಯಾದಲ್ಲಿ ಫಸ್ಟ್ ವಾರು, ಇಂಡಿಯನ್ಸ್ ದಿ ಫಸ್ಟ್. ಓಕೆ ಇದು ಬಂದ್ಬಿಟ್ಟು ಫಸ್ಟ್ ವಾರ್ ಮಾಡಿದ್ರು ಬಂದ್ಬಿಟ್ಟು ಇಲ್ಲಿ ಹಾಕಿದ್ದಾರೆ ಈ ಥರ. ಓಕೆ ಬನ್ನಿ ಹೋಗಿ ನೋಡು ಮಾರತ್. ಸೊ ಇದು ಬಂದ್ಬಿಟ್ಟು ಇಲ್ಲಿಂದ ಮುಂದೆ ಹೋದ ತಕ್ಷಣ ಸೊ ಇದೆಲ್ಲ ವಾರ್ ಆಗಿರೋಂಥ ಒಂದು ಪ್ಲೇಸು. ಮೊಘಲರ ಬಗ್ಗೆ ನೋಡಿ ಬಂದ್ಬಿಟ್ಟು ನೋಡಿದ್ರಾ. ಸೊ ಇಡೀ ವರ್ಲ್ಡಲ್ಲೇ ಅವರ ಒಂದು ಸಾಮ್ರಾಜ್ಯ ಯಾವ ಥರ ಆಗಿಬಿಟ್ಟು ಕೊಲೋನಿಯಾ ಬೈಸಿಕಲ್ ಆಫ್ ಆ್ಯಂಡ್ ಎಕ್ಸ್ಪ್ಯಾನಿಷನ್ ಕೊಲೋನಿಯಾ ಪೈಸಾಜ್ ಆ್ಯಂಡ್ ಇದು ಬಂದ್ಬಿಟ್ಟು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಡೀಪ್ ಇನ್ಫಾರ್ಮೇಷನ್ ಇಲ್ಲ ಬಂದ್ಬಿಟ್ಟು ಕೊಲೋನಿಯಾ ಎಮರ್ಜೆನ್ಸಿ ಗ್ಲೋಬಲ್ ಆಫ್ ದಿ 14th century. ಸೊ 14th century ಬಂದ್ಬಿಟ್ಟು ಅವ್ರ ಥರ ಯಾವ ಥರ ಟ್ರೇಡ್ ನೋಡಿ. ಸೊ ಅವರ ಒಂದು ವ್ಯಾಪಾರವನ್ನು ಯಾವ ಥರ ಸ್ಟಾರ್ಟ್ ಮಾಡಿದ್ರೆ ಅಂದ್ಬಿಟ್ಟು ನೋಡಿ. ಇಂಗ್ಲೆಂಡಿಂದ ಇಂಡಿಯಾಗೆ ಯಾವ ಥರ ನೋಡಿ ಗೊತ್ತಲ್ಲ, ಕೊಲಂಬೋ. ಸೊ ಕೊಲಂಬೋ ಗೊತ್ತಲ್ಲ. ಸೊ ಕೊಲಂಬೋ ಇಂಡಿಯಾಗೆ ಬಂದಿದ್ದಂತ ನೋಡಿ. ಇಂಡಿಯಾ ಈ ಥರ ಸಮುದ್ರ ಮಾರ್ಗದಿಂದ ಇಂಡಿಯಾ ಬಂದಿದ್ದು ಇದೇ ಥರ ವೇ ನೋಡಿ. ಸೊ ಇಲ್ಲಿ ಸಹ ಬ್ರೀಫ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಮ್ಮ ಇಂಡಿಯಾಗೆ ವ್ಯಾಪಾರ ವೇತಕ್ಕಾಗಿ ಬರ್ತಾರೆ ನಮ್ಗೆ ಗೊತ್ತಲ್ಲ ಇದೇ ಒಂದು ಇಂಡಿಯಾಗೆ. ಸೊ ಇಂಡಿಯಾಗೆ ಬಂದ್ಬಿಟ್ಟು ವ್ಯಾಪಾರಕ್ಕೆ ಇಲ್ಲಿಂದ ಬಂದು ನೋಡಿ ಸ್ಪ್ಯಾನಿಷಿಂದ ಬಂದ್ಬಿಟ್ಟು ಗೊತ್ತಲ್ಲ ಇಂಡಿಯಾಗೆ ಫಸ್ಟ್ ಬಂದ್ಬಿಟ್ಟು ನಮ್ಮ ಇಂಡಿಯಾಗೆ. ಸೊ ಇಂಡಿಯಾನ ಕಂಡಿಡಿದ ಬಂದ್ಬಿಟ್ಟು ಫಸ್ಟ್ ಕೊಲಂಬೋ ಇವಾಗ ಎಲ್ರಿಗೂ ಸಹ ಗೊತ್ತೇ ಇರುತ್ತೆ ನೋಡಿ. ಇಲ್ಲಿದೆ ನೋಡಿ ವೇ. ಸೊ ಕೊಲಂಬೋ ಬಂದಿದ್ದು ಈ ಸ್ಪ್ಯಾನಿಷಿಂದ ಬಂದ್ಬಿಟ್ಟು ನೋಡಿದ್ದೀರಾ ಆಫ್ರಿಕಾ ಈ ಥರ ಬಂದ್ಬಿಟ್ಟು ಇದೇ ಥರ ನಮ್ಮ ಇಂಡಿಯಾಗೆ ಇಲ್ಲಿ ಎಂಟ್ರಿ ಆಗ್ತಾರೆ. ಸೊ ಇದು ಬಂದ್ಬಿಟ್ಟು ಕೇರಳ ಆ ಒಂದು ನಮ್ಮ ಇಂಡಿಯಾ ಪಾಯಿಂಟ್ ಅಲ್ಲಿಗೆ ಫ್ರಾನ್ಸು, ಇಂಗ್ಲೆಂಡು, ಕೊಲಂಬೋ ಇದೆಲ್ಲ ಅಟ್ಯಾಕ್ ಮಾಡ್ಬಿಟ್ಟು ಇಲ್ಲಿಂದ ನೋಡಿ ಅವರು ಇದೇ ಥರ ವೇ. ಕೊಲಂಬೋನು ಸಹ ಟ್ರಾವೆಲರ್ ಗೊತ್ತಲ್ಲ. ಸೊ ಕೊಲಂಬೋ ಇಂಡಿಯಾನು ಕಂಡುಹಿಡಿದ ನೋಡಿ. ಅವಾಗಿನ ಕಾಲದಲ್ಲಿ ಶಿಪ್ಪು ಈ ಥರ ಆದರೆ ಮೂವ್ ಮಾಡ್ತಾಯಿದ್ರು. ಸೊ ಬಂದ್ಬಿಟ್ಟು ಸೊ ದಿ ಬಿಗ್ ಫಾರ್ ದಿ ಟ್ರೇಡಿಂಗ್ ಅಂದರೆ ಗೊತ್ತಲ್ಲ. ಸೊ ಬಂದ್ಬಿಟ್ಟು ವ್ಯಾಪಾರ ಟ್ರೇಡಿಂಗ್ ರೇಟ್ಸ್ ಇದು ಬಂದ್ಬಿಟ್ಟು ವ್ಯಾಪಾರ ಮಾಡೋಕ್ಕೆ ಸ್ವಲ್ಪ ಹಕ್ಕುಗಳು ಇರ್ತವೆ. ಇದು ಬಂದ್ಬಿಟ್ಟು ಟ್ರೇಡಿಂಗ್ ಮಾಡೋವಂಥ ಒಂದು ಹಕ್ಕುಗಳು. ಇವಾಗ ಥರ ವ್ಯಾಪಾರ ಮಾಡೋಕ್ಕೆ ಸೊ ಈ ಥರ ಆಗ್ತಾ ಇರಲಿಲ್ಲ. ಅವಾಗ ಬಂದ್ಬಿಟ್ಟು ಎಲ್ಲ ಪರ್ಮಿಷನ್ಸು ಅವ್ರ ರೈಟ್ಸ್ ತೊಗೊಂಡ್ಬಿಟ್ಟು ಎಲ್ಲ ವ್ಯಾಪಾರ ಮಾಡಬೇಕಾಗತ್ತೆ. ಅದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡ್ಕೊಂಡು ಬಂದ್ಬಿಟ್ಟು ರೆಸಿಸ್ಟೆನ್ಸ್ ಆಫ್ ಎಕ್ಸ್ಪ್ಯಾನ್ಷನ್. ಸೊ ರೆಸಿಸ್ಟೆನ್ಸ್ ಆಫ್ ಇಲ್ಲಿ ಬಂದ್ಬಿಟ್ಟು ನೋಡಿ ಪ್ರತಿ ವಾರ ಬಂದ್ಬಿಟ್ಟು ಸೊ ಅವ್ರಿಗೆಲ್ಲ ಫುಲ್ಲು ಒಂದು ದಂಡಾದರೆ ಕೊಡಬೇಕಾಗತ್ತೆ ನಾವು. ಸೊ ಇದ್ರ ಬಗ್ಗೆ ನಿಮ್ಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಲ್ಲ ಫುಲ್ಲು. ಯಾಕಂದ್ರೆ ಸೊ ಅವಾಗಿನ ಕಾಲದಲ್ಲಿ ಸೊ ವ್ಯಾಪಾರ ಮಾಡಬೇಕಂದ್ರೆ ಅವಾಗ ಒಂದು ದಂಡ ಅಂತ ಕೊಡಬೇಕಾಗತ್ತೆ ಗೊತ್ತಾ. ಸೊ ಅದು ಬಂದ್ಬಿಟ್ಟು ಕೊಟ್ಟು ಅದು ನೀಡಿ ನಿನ್ನ ಮುಂದೆ ವ್ಯಾಪಾರ ಮಾಡಬೇಕಾಗತ್ತೆ. ಎಕ್ಸ್ಪ್ಲನೇಷನ್ ಆಫ್ ದಿ ಆಪ್ರೇಷನ್ಸ್. ಸೊ ಎಕ್ಸ್ಪ್ಲನೇಷನ್ ಆಫ್ ಸೊ ಇದ್ರ ಬಗ್ಗೆ ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ ನೋಡ್ಬೋದು, ಡೀಪ್ ಇನ್ಫಾರ್ಮೇಷನ್ ಎಲ್ಲ. ಸೊ ಇದನ್ನು ಟೆಸ್ಟ್ ಮಾಡ್ಬೋದಲ್ಲ. ನೆಕ್ಸ್ಟ್ ನೀವು ಹಂಗೆ ನೋಡಿಕೊಂಡ್ರೆ ಸಮ್ ಸ್ಟೇಟ್ಸ್ ಆಫ್ ದಿ ಅಕ್ಸೆಪ್ಟೆಡ್ ಇನ್ ಡೋರ್ಗೆ ಸಬ್ಸಿಡರಿ ಅಲಿಯನ್ಸ್. ಸೊ ಇದು ಬಂದ್ಬಿಟ್ಟು ಆಕ್ಯುಪೈ ಮಾಡ್ಕೊಂಡಿರೋ ಅಂಥ ಒಂದು ಪ್ಲೇಸಸ್ ಅವು ನೋಡಿ. ಬಂದ್ಬಿಟ್ಟು ಸಮ್ ಸ್ಟೇಟ್ಸ್ ಆಫ್ ದಿ ವಿಚ್ ಡೆಕೋರೇಟಿವ್ಸ್ ಆಫ್ ಲ್ಯಾಬ್ಸ್ ವಾಸ್ ದಿ ಅಪ್ಲೈಡ್. ಸೊ ನಮ್ಮ ಇಂಡಿಯಾಗೆ ಬಂದ್ಬಿಟ್ಟು ಈ ಥರ ಸೊ ಕೊಲಾಪ್ಸ್ ಆಗಿರೋಂಥ ಒಂದು ಪ್ಲೇಸಸ್ ಇವೆಲ್ಲ ಫುಲ್ ಉಡುಪಿ ಈ ಥರ ಹಾಕಿದ್ದಾರೆ ನೋಡಿ. ಆಕ್ರೋಡ್ ಸೂರತ್ ಈ ಥರ. ಓಕೆ ಹಿಂಗೆ ಮುಂದೆ ನೋಡ್ಕೊಂಡ್ರೆ ಬಂದ್ಬಿಟ್ಟು ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಲ್ಲೇ.
ಸೊ ನೋಡಿ ಆವಾಗಿನ ಕಾಲದಲ್ಲಿ ನಮ್ಮ ಭಾರತ ಯಾವ ಥರ ಇತ್ತು ಅಂತ ಈ ಒಂದು ಪಿಕ್ಸ್ ಎಲ್ಲ ನೋಡಿದ್ರೆ ಹೆಂಗಿದೆ ಅಂತ. ಸೊ ಇದು ನೋಡ್ಬಿಟ್ಟು ನಮ್ಮ ಇಂಡಿಯಾ ಓಲ್ಡ್ ಇಂಡಿಯಾ ಈ ಥರ ಇದೆ ಇಂಡಿಯಾ ಡೆಕೋರೇಟ್ಸ್ ಆಫ್ ಲ್ಯಾಬ್. ಸೊ ಇವಾಗ ಲ್ಯಾಂಡ್ ಸ್ಲೈಡ್ ಈ ಥರ ಲ್ಯಾಬ್ಸ್ ಆಗ್ತದೆ ಈ ಥರ. ಸೊ ಇದ್ರ ಬಗ್ಗೆ ನೋಡಿ, ಸೊ ಲಿಪಿ ಇದ್ರ ಬಗ್ಗೆ ಕೊಟ್ಟಿದ್ದಾರೆ ಅದು ನೋಡಿದ್ರೆ. ನ್ಯೂಸ್ ಪೇಪರ್ ಆವಾಗಿನ ಕಾಲದಲ್ಲಿ ನ್ಯೂಸ್ ಪೇಪರ್ ನೋಡಿ, ಇನ್ನು 1857ನಲ್ಲಿ ನ್ಯೂಸ್ ಪೇಪರ್ ಆ ಥರ ಅಂದ್ಬಿಟ್ಟು ನೋಡಿದ್ರೆ ಏನ್ಬಿಟ್ಟು ಶಾಹಿ ಜಫರ್ ಪ್ಲ್ಯಾನ್ ಮ್ಯಾಪ್ ಆಫ್ ದಿ ಶಾಹಿದಾಬಾದ್ ಓಲ್ಡ್ ಡೆಲ್ಲಿ ನೋಡಿ. ಇಲ್ಲಿ ಬಂದ್ಬಿಟ್ಟು ಓಲ್ಡ್ ಡೆಲ್ಲಿ ಥರ ಇದು ಮ್ಯಾಪು ನೋಡಿ ಬಂದ್ಬಿಟ್ಟು ಆವಾಗಿನ. ಸೊ 1857. ಸೊ ಆವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಾರೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಬೋಂಡ್ ಆರೋ ಆವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಾರಂತ ಒಂದು ಬಿಲ್ಲು ನೋಡಿದ ಥರ. ಸೊ ಇವೆಲ್ಲ ಬಂದ್ಬಿಟ್ಟು ನೋಡಿ ಓಲ್ಡ್ ಹೋದರೆ ಇವು ಓಲ್ಡ್ ಈ ಥರ. ಸೊ ಇನ್ನು 1857 ಅಂದರೆ ನಮ್ಗೆ ಇಂಡಿಪೆಂಡೆನ್ಸ್ ಬರೋಕ್ಕಿಂತ ಮುಂಚೆ ಯೂಸ್ ಮಾಡ್ತಾಯಿದ್ದೆ ಅಂತ ಒಂದು ಆಯುಧ ನೋಡಿ. ಇವೆಲ್ಲ ಫುಲ್ ಮೊಘಲರ ಒಂದು ಆಯುಧಗಳು ಇವೆಲ್ಲ ನೋಡಿದ್ರೆ. ಮೊಘಲರು ಯುದ್ಧ ಮಾಡ್ತಾಯಿದ್ದೆ ಅಂತ ಒಂದು ಪ್ಲೇಸಸ್ಸು. ಸೊ ಬಂದ್ಬಿಟ್ಟು ಚಪಾತಿ. ಸೊ ನೋಡಿ ಅವಾಗಿನ ಕಾಲದಲ್ಲಿ ಫುಡ್ ನೋಡಿ ಈ ಥರ ಬಂದ್ಬಿಟ್ಟು ಚಪಾತಿ ಹಾಕಿದ್ದಾರೆ. ಅವ್ನು ಸಾಯಿಸ್ಬಿಟ್ಟು ಇದು ಮಾಡಿಬಿಟ್ಟು ಅವ್ರು ಹೊಟ್ಟೆ ಮೇಲೆ ಇದು ಮಾಡಿ ನೋಡಿ ಈ ಥರ. ಇದಕ್ಕೆ ಒಂದು ಇನ್ಫಾರ್ಮೇಷನ್ ಬಂದ್ಬಿಟ್ಟು ಸೀಕ್ರೆಟ್ ಮೆಸೇಜ್ ಇದೆ ನೋಡಿದ್ರೆ. ಇಲ್ಲಿಂದ ನೋಡಿ ಇದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೋಡಿ. ಇಲ್ಲಿಂದ ಇದೊಂದು ಸ್ವಲ್ಪ ಕ್ಲೀನಾಗಿ ತೋರಿಸೋವೆ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನೋಡಿ. ಪೀರಿಯಡ್ ಆಫ್ ದಿ ಬ್ರೇಕಿಂಗ್. ಸೊ ಈ ಬ್ರೇಕಿಂಗ್ ವಾಸ್ ಇನ್ ವಾರ್ ಆಫ್ ದಿ ಟಿಲ್ 18. ಸೊ ಇದು ಬಂದ್ಬಿಟ್ಟು ವಾರ್ ನೋಡಿ ಯುದ್ಧ ನಡೆಯುವಂಥ ಟೈಮಲ್ಲಿ ಬಂದ್ಬಿಟ್ಟು ಅವ್ರು ಚಪಾತಿ ನೋಡಿ ಈ ಥರ ಮನುಷ್ಯನ ಇದು ಮಾಡ್ಬಿಟ್ಟು ಅವ್ರ ಮೇಲೆ ಚಪಾತಿ ಮಾಡ್ಕೊತೀವಿ. ಯಾಕಂದರೆ ಫುಡ್ ಬೇಕಲ್ಲ ಆ ಟೈಮಲ್ಲಿ ಸಹ ನೋಡಿ. ಇಲ್ಲಿ ಬ್ರೋ ಇದನ್ನು ಬ್ರೀಫಾಗಿ ಸ್ವಲ್ಪ ತೋರಿಸಿದಾನ, ಇದನ್ನು ಸ್ವಲ್ಪ ಬ್ರೀಫಾಗಿ ತೋರಿಸು. ಓಕೆ ನೋಡಿದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟೆ ನೋಡಿ. ಲ್ಯಾಂಡಿಂಗ್ ಆ್ಯಂಡ್ ಬ್ರೇಕ್ ಆಫ್ ದ ಟ್ರೀಸ್. ಇಲ್ಲಿ ಲೋಟಸ್ ಆ್ಯಂಡ್ ಪೀಲಿಂಗ್ ಬ್ರೇಕ್ ಆಫ್ ಇಟ್ ಇಸ್. ಅವಾಗ ನೋಡಿ ಟ್ರೀಸ್ ಎಲ್ಲ ಫುಲ್ ಡ್ಯಾಮೇಜ್ ಮಾಡ್ತಾಯಿದ್ದೀರ. ಅದು ಫುಲ್ ಟ್ರೀಸ್ ನೋಡಿದ್ರೆ ಟ್ರೀಸ್ ಡ್ಯಾಮೇಜ್ ಮಾಡಿ ಸೀಕ್ರೆಟ್ ಲೆಟರ್. ಸೊ ಇಲ್ಲಿ ಬಂದ್ಬಿಟ್ಟು ಆವಾಗಿನ ಕಾಲದಲ್ಲಿ ಇವಾಗಿನ ಥರ ಫೋನು ಅದರಲ್ಲಿ ಮೆಸೇಜ್ ಇರಲಿಲ್ಲ ನೋಡಿ. ಮೊಘಲ್ ಬಂದ್ಬಿಟ್ಟು ಈ ಥರ ಸೀಕ್ರೆಟ್ ಮೆಸೇಜ್ ಈ ಥರ ಮೆಸೇಜಲ್ಲಿ ಪಾಸ್ ಮಾಡ್ತಾಯಿದ್ರು. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನೋಡಿ ಇಲ್ಲಿ ಕ್ಲೀನಾಗಿ ಸೀಕ್ರೆಟ್ ಲೆಟರ್. ಸೊ ಇವಾಗಿನ ಕಾಲದಲ್ಲಿ ಸರ್ ಫೋನು ಪೋಸ್ಟು ಸರ್ ಲೆಟ್ರ್ ಯಾವುದೇ ಇರಲಿಲ್ಲ. ಏನಾದರೂ ಇನ್ಫಾರ್ಮೇಷನ್ ಬೇಕು ನೋಡಿ ಆ ಥರ ಲೆಟ್ರಿಂದ ಲೆಟ್ರಿಂದ ತಲುಪಬೇಕಾಗಿದೆ ಅವಾಗ. ಈ ಥರ ಲೆಟರ್ ನೋಡಿ. ಹಾಂ ಬಂದ್ಬಿಟ್ಟು ಇಲ್ಲಿಂದ ಬಂದ್ಬಿಟ್ಟು ಸೊ ಮೇಲೆ ಹೋಗೋಣ. ಮೇಲೆ ಹೋಗೊಂಬಂದು ಸೊ ತುಂಬಾ ಮೆಸೇಜ್ ಇಲ್ಲಿಂದ. ಫಸ್ಟ್ ಈ ಕಡೆ ಅದು ಎಕ್ಸಿಟ್. ಓಕೆ ಆಮೇಲೆ ಎಕ್ಸಿಟ್ ಹೋಗೊಂಬನ್ನಿ. ಇಲ್ಲಿಂದ ಮೇಲೆ ಹೋಗೋಣ. ನಮಗೆ ಇಲ್ಲೇ ಈ ಒಂದು ಮ್ಯೂಸಿಯಮ್ ಅಂತ ಸೊ ತುಂಬ ಇನ್ಫಾರ್ಮೇಷನ್ ನಮ್ಮ ಇಂಡಿಯಾದ ಹಿಸ್ಟ್ರಿ ಮಾಡ್ಬಿಟ್ಟು ನೀವು ಈ ಒಂದು ಮ್ಯೂಸಿಯಮಲ್ಲಿ ನೋಡ್ಬೋದು. ಗೊತ್ತಾ ನಮ್ಮ ಇಂಡಿಯನ್ ಹಿಸ್ಟ್ರಿ ಯಾವ ಥರ ಇದೆ ಅಂದ್ಬಿಟ್ಟು ನಿಮಗೆ ಈ ಮ್ಯೂಸಿಯಮಲ್ಲಿ ಒಂದು ಡೀಪಾಗಿ ಇನ್ಫಾರ್ಮ್ ಮಾಡಿದರೆ ಬನ್ನಿ ತೋರಿಸ್ತೀನಿ ನಿಮಗೆ. ವಾವ್ ತುಂಬ ಬೃಹದಾಕಾರವಾಗಿದೆ ಈ ಮ್ಯೂಸಿಯಮ್ ಅಂತೂ. ತುಂಬ ಓಲ್ಡು ಬಟ್ ಲಾಟ್ಸ್ ಆಫ್ ಇನ್ಫಾರ್ಮೇಷನ್ ಇದೆ ಮ್ಯೂಸಿಯಮಲ್ಲಿ. ಸೊ ತುಂಬಾ ಇನ್ಫಾರ್ಮ್ ಇದೆ, ಬನ್ನಿ ತೋರಿಸ್ತೀನಿ ನಮಗೆ. ಇದ್ರಂಗೆ ನೋಡಿ ಅಲ್ಲಿ ಹೋಗ್ಬಿಟ್ಟು ಈ ಒಂದು ಮ್ಯೂಸಿಯಮಲ್ಲಿ ನೋಡಿ ರೆಡ್ ಫೋರ್ಟ್ನಲ್ಲಿರೋಂಥ ಮ್ಯೂಸಿಯಮಲ್ಲಿ ನೋಡ್ಬಿಟ್ಟು May 11, 1857 ನೋಡಿ ಡೆಲ್ಲಿ. ಸೊ ಡೆಲ್ಲಿ ಬಂದ್ಬಿಟ್ಟು ಆವಾಗಿನ ಕಾಲದಲ್ಲಿ ಆಳ್ತಾ ಇರೋಂಥ ಮೊಘಲ್ ದೊರೆ. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಸೊ ಬಂದ್ಬಿಟ್ಟು ಇವ್ರು ಬಂದ್ಬಿಟ್ಟು ಮೊಘಲ್ನ ಒಂದು ದೊರೆ ಇವರು. ಅಟ್ಯಾಕ್ ಆಫ್ ದಿ ಡೇ ಆಫ್ ದಿ ಬಕ್ ಆ್ಯಂಡ್ ಈದ್. ಸೊ ಇದು ಬಂದ್ಬಿಟ್ಟು ಈದ್ ದಿನ ಗೊತ್ತಿರೋದು ಮುಸ್ಲಿಮ್ ಅಂದರೆ ಮೊಘಲ್ ಇದು ಆ ಒಂದು ಟೈಮಲ್ಲಿ ಬಂದ್ಬಿಟ್ಟು ಅಟ್ಯಾಕ್ ಮಾಡೋದಂತ ಒಂದು ಇದು ಡೇ ಈದ್ ದಿನ ಅಂದರೆ ಬಂದ್ಬಿಟ್ಟು ಆಫ್ ದಿ ಬಕ್ರೀದ್ ದಿನ ಬಂದ್ಬಿಟ್ಟು ಅಟ್ಯಾಕ್ ಮಾಡಿರೋಂಥ ಒಂದು ಸಿಚುವೇಶನ್ ನೋಡಿ. ಇವನು ರೆಡ್ ಫೋರ್ಟ್ ಇದ್ದಾರೆ ಅಟ್ಯಾಕ್ ಮಾಡ್ತಾರೆ. ಈದಿನ ಕಾಲದಲ್ಲಿ ಬಂದ್ಬಿಟ್ಟು ಮೊಘಲರು ಎಲ್ಲ ಫುಲ್ ಖುಷಿಯಿಂದ ಈದಿಂದ ಸೊ ಮಾಡ್ಕೊಂಡು ಆ ಒಂದು ಟೈಮಲ್ಲಿ ಬಂದ್ಬಿಟ್ಟು ನೋಡಿ ಈದ್ ಅಂದರೆ ಆ ಒಂದು ಫೆಸ್ಟಿವಲ್ ಟೈಮ್ ನೋಡ್ಕೊಂಡು ಕರೆಕ್ಟಾಗಿ ಅಟ್ಯಾಕ್ ಮಾಡ್ತಾರೆ. ನೋಡಿದ್ರೆ ಟೈಮ್ ನೋಡ್ಕೊಂಡು ಅಟ್ಯಾಕ್ ಮಾಡ್ತಾರೆ. ಬಂದ್ಬಿಟ್ಟು ಅಟ್ಯಾಕ್ ಮಾಡಿರೋಂಥ ಒಂದು ವ್ಯೂ. ಹಾಗೆ ಮುಂದೆ ಬಂದರೆ ತುಂಬ ನಮ್ಮ ಹತ್ರ ಅಷ್ಟೊಂದು ಟೈಮ್ ಇಲ್ಲ, ನಾವೇನು ತುಂಬ ಕವರ್ ಮಾಡಬೇಕಾಯ್ತು ನೋಡಿ. ಸೊ ಈ ಥರ ಮ್ಯೂಸಿಯಮ್ಮು ನಿಮಗೆ 4-5 ಮ್ಯೂಸಿಯಮ್ ಇದೆ ನೋಡಿ. ಮೊಘಲರು ಯೂಸ್ ಮಾಡ್ತಾಯಿದ್ದು ನೋಡಿ. ಮೊಘಲರು ಅಂದರೆ ಬಟ್ ಛತ್ರಪತಿ ಶಿವಾಜಿ. ಸೊ ಅವ್ರು ಯೂಸ್ ಮಾಡ್ತಾ ಇದ್ದಂಥ ಒಂದು ಇದು ಅವ್ರ ಡ್ರೆಸ್ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಅಲ್ಲಿ ಮುಂದೆ ಆ ಕಡೆ ತೋರಿಸಿ ನೋಡಿದ್ರೆ ಅವ್ರೊಂದು ಡ್ರೆಸ್ ಇಲ್ಲಿ ಇನ್ನು ನೋಡ್ಕೊಂಡ್ರೆ ಕ್ಯಾಪ್ಚರ್ ಆಫ್ ದಿ ಡೆಲ್ಲಿ ನೋಡಿ. ಡೆಲ್ಲಿ ಬಂದ್ಬಿಟ್ಟು ಸೊ ಅವಾಗಿನ ಕಾಲದಲ್ಲಿ ಯಾವ ಥರ ಇತ್ತು ಅಂದ್ಬಿಟ್ಟು ನೋಡಿದ್ರೆ. ಸೊ ಇನ್ನು ಓಲ್ಡ್ ಡೆಲ್ಲಿ ಬಂದ್ಬಿಟ್ಟು ಈ ಥರ ಇತ್ತು. ಇನ್ನೊಂದು ಸಿಚುವೇಶನ್ ಇಲ್ಲಿ ತೋರಿಸ್ತಿದ್ದಾರಲ್ಲ ಫುಲ್ಲು. ಹಾಗೆ ಮುಂದೆ ನೋಡ್ಕೊಂಡು ನೋಡಿ ಪ್ರಿನ್ಸೆಸ್ ಶೂಟ್ ಆಫ್ ದಿ ಗ್ಲೋಬಲ್ ಬೋಟ್ September 22, 1857. ಸೊ 1857 ನೋಡಿ ಯಾವಾಗ ಬಂದ್ಬಿಟ್ಟು ವಾರು. ಸೊ ಇವಾಗಿನ ಪ್ರಪಂಚ ಇವಾಗ ಇಂಡಿಯಾ ನೀವೇನು ನೋಡ್ತಾ ಇಷ್ಟೊಂದು ಫ್ರೀಡಮ್ ಇರಲಿಲ್ಲ. ಇಂಡಿಯಾದಲ್ಲಿ ಬತ್ತಬೇಕಂದ್ರೆ ಅವಾಗ ತುಂಬಾ ಕಷ್ಟ. ಯಾಕಂದರೆ ಬ್ರಿಟಿಷರ್ ಅವ್ರ ಕೈಯಲ್ಲಿ ಸೊ ಎಷ್ಟೋ ಜನ ಎಲ್ಲ ಪ್ರಾಣ ಬಲಿದಾನ ಮಾಡಿ ಸೊ ಅವರು ಆವಾಗಿನ ಕಾಲದಲ್ಲಿ ಜೀವನ ಇಷ್ಟೊಂದು ಹ್ಯಾಪಿನೆಸ್ ಇಷ್ಟೊಂದು ಸುಂದರವಾಗಿಲ್ಲ ಗೊತ್ತಾ. ಸೊ ಎಷ್ಟೋ ಕಷ್ಟಪಟ್ಟು ನೋಡಿ ಜನ ಹೆಂಗಿದೆ ಅಂದ್ಬಿಟ್ಟು ವಾರು. ಇಲ್ಲಿ ನೋಡಿ ಡ್ರೆಸ್ ನೋಡಿ ಇಲ್ಲಿ. ಸೊ ಆವಾಗಿನ ಕಾಲದಲ್ಲಿ ಮೊಘಲರು ಯೂಸ್ ಮಾಡ್ತಾಯಿದ್ದಂಥ ಒಂದು ಡ್ರೆಸ್ ಇದು ನೋಡಿದ್ರೆ. ಇದೇ ಥರ ಒಂದು ಡ್ರೆಸ್ ಯೂಸ್ ಮಾಡ್ತಿದ್ದೆ. ಮತ್ತು ನೋಡಿ ಈ ಥರ ಬಂದ್ಬಿಟ್ಟು ಆವಾಗಿನ ಕಾಲದಲ್ಲಿ ಅಸ್ಪೃಶ್ಯತೆ ಮಾಡಿದ್ರು ಈ ಥರ ಬಂದ್ಬಿಟ್ಟು ಫ್ರಮ್ ದಿ ಎಂಪೈರ್ ಆಫ್ ದಿ ಪೆನ್ಷನ್. ಸೊ September 21, 1857. ಸೊ 1850 ನೋಡಿ ಅವಾಗ ಬಂದ್ಬಿಟ್ಟು ಪೆನ್ಷನ್ ಇರ್ತಾವೆ ನೋಡಿ. ಇನ್ನೊಂದು ತಪ್ಪು ಮಾಡಿದ್ರೆ ಅದಕ್ಕೆ ಈ ಥರ ಒಂದು ಅನುಭವಿಸ್ಬೇಕು ನೋಡಿ. ಹಾಗೆ ಮುಂದೆ ಬನ್ನಿ. ಸೊ ನಮ್ಮ ಹತ್ರ ಟೈಮ್ ತುಂಬ ಕಡಿಮೆ ಇದೆ. ಬಂದ್ಬಿಟ್ಟು
ಟೆರಿಟರಿ ಆಫ್ ದ ಡೆಲ್ಲಿ. ಸೊ ಸೊ ಶೋಷಣೆ ಅಂದರೆ ಈ ಥರ ತುಂಬ ಮಾಡ್ತಾಯಿದ್ರು ಅವಾಗ ಗೊತ್ತಾ. ಸೊ ಟೆರಿಟರೀಸ್ ಇದ್ರ ಬಗ್ಗೆನೂ ನಿಮ್ಗೆ ಇನ್ಫಾರ್ಮೇಷನ್ ಡೀಪ್ ಇನ್ಫಾರ್ಮೇಷನ್ ಇದೆ. ಹಾಗೆ ನೋಡ್ತೀವಿ ಬಂದ್ಬಿಟ್ಟು ಬೆಟ್ಲೆಸ್ ಆಫ್ ದ ಡೆಲ್ಲಿ ಅಂದರೆ ವಾರ್ ಮಾಡೋ ಟೈಮಲ್ಲಿ ಬಂದ್ಬಿಟ್ಟು ಈ ಥರ ಮೊಘಲರೆಲ್ಲ ಫುಲ್ ಈ ಥರ. ಸೊ ನಿಮ್ಗೆ ಇನ್ಫಾರ್ಮೇಷನ್ ಇದೆ ಅನ್ಕೊಂಡಿದ್ದೆ. ಬೋಧಿಶ್ ಆರ್ಡರ್ಸ್ ಆಫ್ ದ ಲೆಟರ್ ಇರೋದು ಆಗ ವಾರ್ಸ್ ನೋಡಿ. ಅವಾಗ ಇವರು ಸೊ ಆರ್ಡರ್ ಇಲ್ಲಿ ನೋಡಿ ಲೆಟ್ರು ಇದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ಅವಾಗಿನ ಕಾಲದಲ್ಲಿ ಯಾವ ಥರ ಮಾಡ್ತಾರೆ ಅಂದ್ಬಿಟ್ಟು ಇವರು ಮತ್ತು ಬೋಧಿಶ್. ಹಂಗೆ ಮುಂದೆ ಬನ್ನಿ ನಾವು ಹೋಗೋಣ. ಸೊ ನಿಮ್ಗೆ ಇಲ್ಲೇ ಬಂದು ನೋಡಿ ಆವಾಗಿನ ಕಾಲದಲ್ಲಿ ಮೊಘಲರು ನೋಡಿ, ಆ ಮೊಘಲರು ಸೊ ಯಾವ ಥರ ವಾರ್ ಮಾಡ್ತಾರೆ ನೋಡಿ. ಎಷ್ಟೋ ಜನ ಪ್ರಾಣ ತ್ಯಾಗ ಬಲ್ಲಿ. ಇವಾಗ ಬಂದ್ಬಿಟ್ಟು ನಾವು ಚಿಕ್ಕ ಯುದ್ಧ ಮಾಡೋಕ್ಕೆ ಇಷ್ಟೊಂದು ಭಯ ಪಡ್ತೀವಿ ನೋಡಿ. ಅವಾಗ ಸೊ ಪ್ರಾಣಕ್ಕೆ ಸಹ ಒಂದು ವ್ಯಾಲ್ಯೂನೇ ಇರಲಿಲ್ಲ ಗೊತ್ತಾ. ಅವಾಗ ಯುದ್ಧ ಮಾಡ್ಬೇಕಂದ್ರೆ ಯುದ್ಧ ಮಾಡ್ಬೇಕು ನೋಡಿ, ಬದುಕಬೇಕಂದ್ರೆ ಬದುಕಬೇಕು. ಆ ಥರ ಎಷ್ಟೋ ಜನ ಪ್ರಾಣ ತ್ಯಾಗ ಮಾಡಿಬಿಟ್ಟು ನೋಡಿ. ಆವಾಗಿನ ಕಾಲದಲ್ಲಿ ದೇಶಕ್ಕೋಸ್ಕರ ಎಷ್ಟೋ ಜನ ಹೋರಾಡಿದ್ದಾರೆ. ಸೊ ಇವರೆಲ್ಲ ಬಂದ್ಬಿಟ್ಟು ಮೊಘಲರು ನೋಡಿದ್ರೆ. ಸೊ ಇದೆಲ್ಲ ಬಂದ್ಬಿಟ್ಟು ಮೊಘಲರ ಒಂದು ಮೆಸೇಜ್ ಸೀಕ್ರೆಟ್ ಇದೆಲ್ಲ. ಓಕೆ ನೋಡಿ ಇಂಡಿಯಾ ಯಾವ ಥರ ಇತ್ತು ಅಂದ್ಬಿಟ್ಟು ಆವಾಗಿನ ಕಾಲದಲ್ಲಿ ಶೋಷಣೆ ಮಾಡ್ತಾಯಿದ್ರು. ಹೀಗೆ ಮುಂದೆ ನೋಡ್ಕೊಂಡು ಬಂದ್ಬಿಟ್ಟು ದಿ ತುಲರಾವ್ ಆಫ್ ದಿ ರಿವಾರ್ಡ್. ಓಕೆ ಇಲ್ಲಿ ಹರಿಯಾಣ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದು. ಆ್ಯಕ್ಚುಲಿ ಬಂದ್ಬಿಟ್ಟು ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಹೇಳ್ಬೇಕಂದ್ರೆ ಸೊ ಸರ್ದಾರ್. ಸೊ ಇಲ್ಲಿ ಆಫ್ತರ್ ಮತ್ತು ನೋಡಿ ಇದ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿದ್ರೆ. ಸೊ ಇದು ಬಂದ್ಬಿಟ್ಟು ವಾರ್ ನಡೆದ ತಕ್ಷಣ ಯಾವ ಥರ ಇತ್ತು ಅಂದ್ಬಿಟ್ಟು ನೋಡಿ ಇದೊಂದು ಸಿಚುವೇಶನ್ ನೋಡಿದ್ರೆ. ಮೊಘಲರ ಮೇಲೆ ಬಂದ್ಬಿಟ್ಟು ದಾಳಿ ಮಾಡಿದ ತಕ್ಷಣ ಈ ಥರ ಇಲ್ಲಿ ನೋಡಿ. ಸೊ ಈ ಒಂದು ವ್ಯೂ ಬಂದ್ಬಿಟ್ಟು ನೀವು ನೋಡಿದಲ್ಲ ಆಗ್ರಾ ನೋಡಿ ಬಂದ್ಬಿಟ್ಟು ಅವಾದ ಆಗ್ರಾ ಫೋಟೋಲ್ಲಿ ನೀವು ನೋಡಿ, ನೀವು ಅಲರ್ಟ್ ತೋರಿಸ್ತೀನಿ ಅನ್ಕೊಂಡು ನೋಡಿ. ಮೊಘಲರು ನೋಡಿ ಯಾವ ಥರ ವಾರ್ ಮಾಡಿ ಎಷ್ಟೊಂದು ಡೇಂಜರ್ ನೋಡಿ ಹೆಂಗೆ ಮಾಡಿದ್ದಾರೆ ಅಂದ್ಬಿಟ್ಟು. ಸೊ ಡ್ಯಾಮೇಜ್ ಎಷ್ಟೊಂದು ಡ್ಯಾಮೇಜ್ ನೋಡಿದ್ರೆ ಇಲ್ಲಿ ಮಾಡ್ಬಿಟ್ಟು ಪಿಕ್ ಇದೆ ನೋಡಿಲ್ಲ ಫುಲ್ ನಿಮಗೆ. ಅವಾಗಿನ ಕಾಲದಲ್ಲಿ ಯುದ್ಧ ಅಂದರೆ ಅಷ್ಟೊಂದು ಸಾಮಾನ್ಯವಾಗಿ ಯುದ್ಧ ಮಾಡ್ತಾಯಿಲ್ಲ ನೋಡಿ. ಯುದ್ಧ ಅಂದರೆ ಹೆಂಗಂದರೆ ಒಂದೇ ಸತಿ ಬಂದು ಅಟ್ಯಾಕ್ ಮಾಡ್ತಾ ತಕ್ಷಣ ನೋಡಿದ್ರೆ ಎಲ್ಲ ಫುಲ್ ಕೊಲಾಪ್ಸ್ ಆಗ್ತಾಯಿತ್ತು. ಇಲ್ಲಿಂದ ನೋಡಿ ಯಾವ ಥರ ಅಂದ್ಬಿಟ್ಟು. ಸೊ ಲಾಸ್ಟ್ ಬಟ್ ಲಾಸ್ಟ್ ಲಕ್ನೋ ಇನ್ಬಿಟ್ಟು ಗೊತ್ತಾ ಈ ಒಂದು ಲಕ್ನೋ ಸಿಟಿ. ಸೊ ಇನ್ಬಿಟ್ಟು ಗೊತ್ತಾ ಯು ಪಿನ ಒಂದು ಕ್ಯಾಪಿಟಲ್ ಆಗಿರೋಂಥ ಲಕ್ನೋ ಸಿಟಿ ನೋಡಿ. ಮ್ಯೂಸಿಯಂ ಬಂದ್ಬಿಟ್ಟು ತುಂಬ ದೊಡ್ಡದಾಗಿದೆ. ಮ್ಯೂಸಿಯಂ ಬಂದ್ಬಿಟ್ಟು ತುಂಬ ಇನ್ಫಾರ್ಮೇಷನ್ ಇದೆ ನೋಡಿ. ಸೊ ಇಲ್ಲಿ ಬಂದ್ಬಿಟ್ಟು ಆವಾಗಿನ ಕಾಲದಲ್ಲಿ ಯುದ್ಧ ಮಾಡ್ತಾಯಿರೋದು. ಮತ್ತು ನೀವು ಬಂದ್ಬಿಟ್ಟು ಸೊ ಸೆಂಟೆನ್ಸ್ ಆಫ್ ದ ರಿವಲ್ಯೂಷನ್ ಆಫ್ ದಿ ಮೀರತ್. ಸೊ ಮೀರತ್ ಅವಾಗ ಬಂದ್ಬಿಟ್ಟು ಸೊ ಮೀರತ್ ಅಂದ್ಬಿಟ್ಟು ಅವಾಗ ನೋಡಿ ನೇಮ್ ಚೇಂಜ್ ಇತ್ತು. ಮೀರತ್ ಜೈಲ್ ಇದೆ ನೋಡಿದ್ರೆ. ಮೀರತ್ ಜೈಲ್ ಈ ಥರ ಇತ್ತು. ಸೊ ಇದು ಬಂದ್ಬಿಟ್ಟು ಇದರ ಲೊಕೇಶನ್ ಮೀರತ್ ಸಾರಥಿ ಯಾವ ಥರ ಅಂದ್ಬಿಟ್ಟು ಇದ್ರ ಬಗ್ಗೆ ಇನ್ಫಾರ್ಮ್ ಕೊಟ್ಟಿದ್ದಾರೆ. ಗೋಲ್ ಬಟ್ಟ. ಓಕೆ ಆ್ಯಕ್ಚುಲಿ ನೋಡಿ ಬಂದ್ಬಿಟ್ಟು ಗೋಲ್ ಬೆಟ್ಟ ಗೋಲ್ ಭತ್ತ ಅಂತ ಆಗಿರೋದು ನೀವು. ಈಗ ಮುಂದೆ ಬನ್ನಿ ನೋಡಿ. ಸೊ ಅವಾಗಿನ ಕಾಲದಲ್ಲಿ ಬಂದ್ಬಿಟ್ಟು ಗನ್ ನೋಡಿ ಯಾವ ಥರ ಗನ್ನು. ಸೊ ಮೊಘಲರು ಅವಾಗಿನ ಕಾಲದಲ್ಲಿ ಗನ್ ಯೂಸ್ ಮಾಡ್ತಾಯಿದ್ರು ನೋಡಿ. ಯುದ್ಧಕ್ಕೆ ಯೂಸ್ ಮಾಡ್ತಾಯಿರೋಂಥ ಒಂದು ಗನ್ ನೋಡಿದ್ರೆ. ಇವೆಲ್ಲ ಬಂದ್ಬಿಟ್ಟು ರೈಫಲ್ಸ್ ಎಲ್ಲ ನೋಡಿ ಯಾವ ಥರ ರೈಫಲ್ಸ್ ಸಿಕ್ಕಿದ್ದಾರೆ ಅಂತ. ಸೊ ಚಿಕ್ಕ ಚಿಕ್ಕ ರೈಫಲ್ಸು ಫುಲ್ ಪವರ್ ಆಗಿರೋ ಅವಾಗ ಯೂಸ್ ಮಾಡಿ ನೋಡಿ. ಮತ್ತೆ ಬಂದ್ಬಿಟ್ಟು ಇಲ್ಲಿ ನೋಡಿದ್ರೆ ಯುದ್ಧ ಬಂದ್ಬಿಟ್ಟು ಯಾವ ಥರ ಯುದ್ಧ ಮಾಡ್ತಾಯಿದ್ರು ಅಂತ. ಸೊ ಡೆಲ್ಲಿ ಸೊ ಡೆಲ್ಲಿಯಲ್ಲಿ ಈ ಥರ ಯುದ್ಧ ಮಾಡೋಕ್ಕೆ ಏನು ಕಾರಣ. ಸೊ ಇದ್ರ ಬಗ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈಗ ನೋಟ್ಟು ಮೀರತ್ತಿದ್ದು ಯಾವುದೇ ನೈಟು ಸೊ ಯುದ್ಧ ಮಾಡಿದಂಥ ಒಂದು ಪ್ಲೇಸ್ ಈ ಥರ. ಇದ್ರ ಬಗ್ಗೆ ಡೀಪ್ ಇನ್ಫಾರ್ಮೇಷನ್ ಹೇಳಿದ್ರು ನೋಡಿ ಇಲ್ಲಿ. ಸೊ ನೀನು ಇದೆಲ್ಲ ನೋಡ್ಕೊಂಡ್ರೆ ಇದ್ರ ಬಗ್ಗೆ. ಸೊ ಇಲ್ಲಿ ಬಂದ್ಬಿಟ್ಟು ಲಾಟ್ಸ್ ಆಫ್ ಇನ್ಫಾರ್ಮೇಷನ್ ಇದೆ. ನೀವೆಲ್ಲ ಬಂದ್ಬಿಟ್ಟು ತುಂಬ ಟೈಮ್ ತೊಗೊಂಡ್ಬಂದು ಇಲ್ಲಿ ಕ್ಲೀನಾಗಿ ನೋಡ್ಕೋಬೋದಲ್ಲ. ಮತ್ತು ಇಲ್ಲಿ ಬಂದ್ಬಿಟ್ಟು ಬರಕ್ಪುರ್. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಪ್ರತಿಯೊಂದು ಹಾಕೋಬೇಕು ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಕ್ಲೀನ್ ಆಗಬೇಕಾದ್ರೆ. ನಿಮಗೆ ಟೈಮ್ ಇದ್ದರೆ ಬಂದು ಕ್ಲೀನಾಗಿ ಇಲ್ಲಿ ನೋಡ್ಕೋಬೋದು ನೀವು ನೋಡಿ ಇಲ್ಲಿಂದ ಬರಕ್ಪುರ್. ಸೊ ಆವಾಗಿನ ಕಾಲದಲ್ಲಿ ಯಾವ ಥರ ಶೋಷಣೆ ಮಾಡ್ತಾಯಿದ್ರು, ಅಟ್ಯಾಕ್ ಮಾಡ್ತಾಯಿದ್ರು ಅಂದ್ಬಿಟ್ಟು ನೋಡಿದ್ರೆ ಇದೆ ಟ್ರೈಪಲ್ಸ್ ನೋಡಿ. ಸೊ ಯುದ್ಧಕ್ಕೆ ನೋಡಿದ್ರೆ ಹೆಂಗಿದೆ ಟ್ರೈಪಲ್ಸ್ ಅಂತ ಗನ್ ನೋಡಿ. ಆವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಾಯಿರೋಂಥ ಒಂದು ರೈಫಲ್ಸ್ ಇದೆಲ್ಲ ನೋಡಿ ಹಿಂಗಿದೆ ಅಂತ. ಮೊಘಲರು ಸೊ ಅಟ್ಯಾಕ್ ಮಾಡೋಕ್ಕೆ ಇದು ಮಾಡ್ತಾಯಿದ್ದು ಅಂತ ಒಂದು ರೈಫಲ್ಸು ನೋಡಿ. ಅದೆಷ್ಟೋ ಜನ ತ್ಯಾಗ ಬಲಿದಾನ ಸೊ ಸಾವು ನೋವು ಆವಾಗಿನ ಕಾಲದಲ್ಲಿ ಯುದ್ಧ ಅಂತ ತುಂಬ ಇದಾಗಿದೆ. ಮ್ಯೂಸಿಯಂ ಎಂಟ್ರಿ ಆಗ್ತದೆ ನಾವು. ಈ ಥರ ಮ್ಯೂಸಿಯಂ ನಿಮಗೆ 3 ಮ್ಯೂಸಿಯಂ ಇದೆ ನೋಡಿ. ಯಾದಿ ಜೈಲಿಯನ್. ಸೊ ಬಂದ್ಬಿಟ್ಟು ಜೈಲ್ ಥರ ಮಾಡಿದ್ರು ನೋಡಿ. ಒಂದು ಬಂದ್ಬಿಟ್ಟು 13 ಅಕ್ಬಲ್. ಓಕೆ 1990 ಹಿಂಗೆ ಬಂದು 19 ಅಕ್ಬಲ್. ಸೊ ಇದೆಲ್ಲ ಫುಲ್ ಜೈಲ್ ರೀತಿ ಆದರೆ ಮಾಡಿದ್ದಾರೆ ನೋಡಿ. ಜೈಲ್ ಮ್ಯೂಸಿಯಂ ಇದು. ಸೊ ಬಂದ್ಬಿಟ್ಟು ಮೋಸ್ಟ್ ರಿಸೆಪ್ಷನ್ ಥರ ಇದೆ ನೋಡಿ ಇಲ್ಲಿ. ಸೊ ರಿಸೆಪ್ಷನ್ ಅದು ಬಾವಿ ಥರ ಕಟ್ಟಿದ್ದಾರೆ, ರಿಸೆಪ್ಷನ್ ಥರ ಕಟ್ಟಿದ್ದಾರೆ. ಓಕೆ ಹಾಗೆ ಮುಂದೆ ಹೋಗೋಣ ನಾವು. ನಮ್ಮ ಹತ್ರ ಟೈಮ್ ತುಂಬ ಕಡಿಮೆ ಇದೆ. ಸೊ ಬಂದ್ಬಿಟ್ಟು ಇವಾಗ ಇನ್ಫಾರ್ಮೇಷನ್ ಇಂಡಿಯಾ ಇನ್ ಆಫ್ ದಿ ವರ್ಲ್ಡ್ ವಾರ್. ಸೊ ಫಸ್ಟ್ ವರ್ಲ್ಡ್ ವಾರ್ ನೋಡಿ. ಇಂಡಿಯಾ ಫಸ್ಟ್ ಪ್ರಪಂಚ ಇತ್ತು ಅದೊಂದು ನೆನಪಿಗಾಗಿ ಕಟ್ಟಿರೋದು ಇದು. ಸೊ ಫಸ್ಟ್ ವರ್ಲ್ಡ್ ವಾರ್ ಗೊತ್ತಲ್ಲ, ಇಂಡಿಯಾ ಅನ್ನೋ ಒಂದು ಫಸ್ಟ್ ವರ್ಲ್ಡ್ ವಾರ್. ಸೊ ಹಂಗೆ ಮುಂದೆ ನೋಡ್ಕೊಂಡು ಹೋಗ್ಬಿಟ್ಟು ನಾವು ಈ ಕಡೆ ಹೋಗೋಣ. ಸೂಪಸ್ತಂಭ. ಸೊ ನೋಡಿ ಇಂಡಿಯಾಗೋಸ್ಕರ ಇದು ಮಾಡಿ ನೋಡಿ ಇಂಡಿಯಾ ವಾರ್ ಲೋನ್ ಅದು 1918 ನೋಡಿ. ಸೊ ನಮ್ಮ ಇಂಡಿಯಾದಲ್ಲಿ ವಾರ್ ಬಂದ್ಬಿಟ್ಟು ಫಸ್ಟ್ ವಾರ್ ಇಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ ನೋಡಿ ಇಲ್ಲಿ ನಾವು ಅಂತ. ಸೊ ಹಂಗೆ ನೋಡ್ಕೊಂಡ್ರೆ ಬಂದ್ಬಿಟ್ಟು ಇಂಡಿಯನ್ ಕೊಲಾಬ್ರೇಷನ್ ಆಫ್ ದಿ ವಾರ್ ಇಲ್ಲಿ ಬಂದ್ಬಿಟ್ಟು ಎಲ್ಲ ಫುಲ್ ವಾರ್ ಬಗ್ಗೆ ಕೊಟ್ಟಿದ್ದಾರೆ ನಿಮಗೆ ನೋಡಿ. ಮೇಲೆ ಪ್ರೊಡಕ್ಟ್ ಇದೆ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರೋದು ನೋಡಿ. ನಿಮಗೆ ವಾರ್ ಬಗ್ಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಫ್ ದಿ ವಾರ್ ನೋಡಿ. ನಿಮಗೆ ಮೂವಿ ತೋರಿಸ್ತಾ ಇರುತ್ತೆ ನಿಮಗೆ ಇಲ್ಲಿ ನೋಡಿ. ಈ ಥರ ಯಾವ ಥರ ವಾರ ಆಯ್ತು ಅಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಇಲ್ಲಿಂದ. ಈಗ ಮುಂದೆ ಬಂದರೆ ನಿಮ್ಗೆ ಇದೆಲ್ಲ ಫುಲ್ ರೈನ್ ಲಿಪಿ ನೋಡಿ. ಈಸ್ಟ್ ಆಫ್ರಿಕಾ ಬಗ್ಗೆ ಕೊಟ್ಟಿದ್ದಾರೆ.
ಓಕೆ ಇದೆಲ್ಲ ಮ್ಯೂಸಿಯಮ್ ನೋಡಿ ಇಂಡಿಯಾ ಈ ಬಗ್ಗೆ. ಸೊ ನಿಮ್ಗೆ ಇಲ್ಲಿ ನೋಡಿ ಇಲ್ಲಿ ಬಗ್ಗೆ ನೋಡಿ ಇಲ್ಲಿ ಮೂವಿ ಕಾಣಿಸ್ತಾರೆ ನೋಡಿ ಇಲ್ಲಿ ಯಾವ ಥರ ಇದು ಮಾಡಿದ್ರೆ ನೋಡಿ ಗಾಡಿಗೆ ನೋಡಿ ಇಲ್ಲಿ. ಸೊ ಮೇಲೆ ಪ್ರೊಟೆಕ್ಟ್ ಆಗಿದ್ದಾರೆ, ಪ್ರೊಟೆಕ್ಟ್ರಿಂದ ನಿಮ್ಗೆ ಇಲ್ಲಿ ತೋರಿಸ್ತಾ ಇರ್ತಾರೆ ನೋಡಿ. ನಿಮ್ಮ ಪೇಷನ್ಸ್ ಇದ್ದರೆ ಮಾಡ್ಬಿಟ್ಟು ಸುಮ್ಮನೆ ನೋಡಿಕೊಂಡು ಇಲ್ಲಿ ಕುತ್ಕೊಂಡು ನೋಡಿ ಈ ಥರ ಕುತ್ಕೊಂಡು ಈ ಥರ ನೋಡ್ಕೊಂಡಿರ್ಬೋದು. ಈ ಥರ 1918 ಈ ಥರ ಯಾವ ಥರ ವಾರ ಇದೆ ನೋಡಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲಿ ಬ್ರೀಫಾಗಿ ಕೊಡ್ತಾ ಇರ್ತಾರೆ ನೋಡಿ. ಮೇಲೆ ಒಂದು ಪ್ರಾಜೆಕ್ಟ್ರಿಂದ ಇಲ್ಲಿ ಆಗ್ತಾ ಇರ್ತಾರೆ ನೋಡಿ. ಸೊ ಯಾವ ಥರ ವಾರ ಇದೆ ಯಾವ ಥರ ನಮ್ಮ. ಸೊ ಓಕೆ ನಾವು ಮುಂದೆ ಹೋಗೋಣ. ನನಗೆ ನೀರು ಸ್ಟಾರ್ಟ್ ಆಯ್ತು ನೋಡಿ ಬಂದ್ಬಿಟ್ಟು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಮ್ಯಾಪ್ ಆಫ್ ದಿ ಅಮೃತ್ಸರ್ ಲೈಟ್ಸ್ ಇಲ್ಲಿ ಬಂದು ಬಾ. ಸೊ ಜಲಿಯನ್ ವಾಲಾಬಾಗ್ ನಿಯರ್ ಆಫ್ ದಿ ಗೋಲ್ಡನ್ ಟೆಂಪಲ್. ಸೊ ಗೋಲ್ಡನ್ ಟೆಂಪಲ್ ಬಂದ್ಬಿಟ್ಟು ಜಲಿಯನ್ ವಾಲಾಬಾಗ್. ಸೊ ಗೊತ್ತಲ್ಲ ಒಂದೇ ಸಲ 3,000 ಜನ ಸಾಯಿಸಿರೋಂಥ ಒಂದು ಪ್ಲೇಸು. ಸೊ ಜಲಿಯನ್ ವಾಲಾಬಾಗ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಆಲ್ರೆಡಿ ಗೊತ್ತು ನಿಮಗೆ. ಸೊ ಇದ್ರ ಬಗ್ಗೆ ಬಂದ್ಬಿಟ್ಟು ನೋಡಿ ಜಲಿಯನ್ ವಾಲಾಬಾಗ್ ಯಾವ ಥರ ಇದೆ ಅಂದ್ಬಿಟ್ಟು ಇನ್ಫಾರ್ಮೇಷನ್ ಕೊಡ್ತೀನಿ ನೋಡಿದ್ರೆ. ಸೊ ಇದೊಂದು ಸ್ವಲ್ಪ ವೀಡಿಯೋ ನೋಡಿ ಹೆಂಗಿದೆ ಅಂತ ಬ್ರೋ. ಎಷ್ಟೋ ಜನ 1000 ಜನ ಗುಂಡಿಟ್ಟು ಸಾಯಿಸೋಂಥ ಒಂದು ಪ್ಲೇಸ್ ಅದು. ಆ ಒಂದು ಪ್ಲೇಸ್ ಮರೆಯೋಕ್ಕಾಗಲ್ಲ ನೋಡಿ. ಸರ್ವೈವ್ ಆದ ಅಕೌಂಟ್ಸ್. ಸೊ ಜಲಿಯನ್ ವಾಲಾಬಾಗ್ ಬಗ್ಗೆ ಇದ್ರ ಬಗ್ಗೆ ಇಲ್ಲಿ ಬಂದ್ಬಿಟ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ಜಲಿಯನ್ ವಾಲಾಬಾಗ್ ಯಾವ ಥರ ಆಯಿತು ಏನಂದ್ಬಿಟ್ಟು. ಸೊ ಇದ್ರ ಬಗ್ಗೆ ಫುಲ್ಲು ಸ್ಟೋರಿಗಳು ನೋಡಿ ಇದೇ ಥರ ನಿಮಗೆ ಅರ್ಥ ಆಗೋ ಥರ ಕೊಟ್ಟಿದ್ದಾರೆ ನೋಡಿ. ಮೋರ್ ದೆನ್ 20,000 ಪೀಪಲ್ ಅಸೆಂಬಲ್ 19 ಸೋಲ್ಜರ್ಸ್ ನೋಡಿ. ಇಲ್ಲಿ ಬಂದ್ಬಿಟ್ಟು ಯಾವ ಥರ ಇದೆ ಅಂದ್ಬಿಟ್ಟು ನೋಡಿ. ಜಲಿಯನ್ ವಾಲಾಬಾಗು 10 minutes ಆಫ್ ದಿ ಫೈರಿಂಗ್ ನೋಡಿ. ರೌಂಡಿಂಗ್ ಫೈರ್ಡ್ 1650. ಮೋರ್ ದೆನ್ 1000 ಕ್ಯಾಸುಯಾಲಿಟೀಸ್ ಬಂದ್ಬಿಟ್ಟು 120 ಬಾಡೀಸ್ ಆಫ್ ದಿ ರಿಕವರ್ಡ್ ನೋಡಿದ್ರೆ ಹೆಂಗೆ ಅಂದ್ಬಿಟ್ಟು. ಸೊ ಜಲಿಯನ್ ವಾಲಾಬಾಗ್ ಇದ್ರ ಬಗ್ಗೆ ಇದ್ರ ಬಗ್ಗೆ ನೋಡಿದ್ರೆ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ನೋಡಿ ಹೆಂಗೆ ಅಂದ್ಬಿಟ್ಟು. ಸೊ ಜಲಿಯನ್ ವಾಲಾಬಾಗ್ ಬಗ್ಗೆ ಡೀಪಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ಸುಭಾಷ್ ಚಂದ್ರ ಬೋಸ್ ನೋಡಿ. ಸುಭಾಷ್ ಚಂದ್ರ ಬೋಸ್ ಅವ್ರು ಯೂಸ್ ಮಾಡಿರೋಂಥ ಒಂದು ಕ್ಯಾಪ್ ಇಲ್ಲಿದೆ ನೋಡಿ. ಸೊ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಗೊತ್ತಲ್ಲ. ಸೊ ಇವ್ರು ಫೋಟೋ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತು ನಮಗೆಲ್ಲ. ಅವ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ನೋಡಿ. ಸೊ ಅವರು ತುಂಬ ನಮ್ಮ ಇಂಡಿಯಾಗೆ ತುಂಬ ಹೋರಾಡಿದ್ದಾರೆ ಗೊತ್ತಾ ನಮ್ಮ. ಸೊ ಇದು ಬಂದ್ಬಿಟ್ಟು ಅವ್ರ ಕ್ಯಾಪ್ ಅವ್ರು ಯೂಸ್ ಮಾಡ್ತಿರೋದು ಒಂದು ಕ್ಯಾಪ್ ಇದು. ಸೊ ಹಿಂಗೆ ಮುಂದೆ ಬಂದಿದ್ದು ನೋಡಿ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ. ಸೊ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಲ್ಲ ನೋಡಿ. ಪ್ರೇಮ್ ಕುಮಾರ್ ಸಹೇಲ್. ಸೊ ಇಲ್ಲಿ ಬಂದ್ಬಿಟ್ಟು ಇವ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಮತ್ತು ಇಲ್ಲಿ ಆವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇರೋದಂಥ ಒಂದು ಚಾಕು ನೋಡಿ ಇಲ್ಲ ಇದೆಲ್ಲ ಕೊಟ್ಟಿದ್ದಾರೆ ನೋಡಿ. ಸೊ ಆಯುಧ ಇಲ್ಲ ಮೊಘಲರು ಅವಾಗ ಯೂಸ್ ಮಾಡ್ತಾ ಇರೋದಂಥ ಒಂದು ಫ್ರೀಡಮ್ ಟೈಮಲ್ಲಿ ನೋಡಿ 1947 ಫ್ರೀಡಮ್ ಬಂದಾಗ ಅವ್ರು ಯೂಸ್ ಮಾಡ್ತಾ ಇರೋದಂಥ ಒಂದು ಇದು ಸುಭಾಷ್ ಚಂದ್ರ ಬೋಸ್ ನೋಡಿ. ಫ್ರೀಡಮ್ ಅಲೋನ್ ಆಫ್ ದಿ ಅಂಡರ್ವಿಷನ್ ಆಫ್ ದಿ ಇಂಡಿಯಾ. ಸೊ ಕಿಲೋಮೀಟರ್ ಎಲ್ಲ ಫುಲ್ ಕ್ಲೋಸ್ ಆಯ್ತು ನೋಡಿ. ಟೈಮ್ ಆಯಿತು ಕ್ಲೋಸ್ ಆಯ್ತು ಅಂತೆಲ್ಲ ಅದಕ್ಕೆ. ಸೊ ಅವಾಗ ಇವ್ರು ಯೂಸ್ ಮಾಡ್ತಾ ಇದ್ದಂಥ ಒಂದು ಪ್ಲೇಸ್ ನೋಡಿ. ಇವರೆಲ್ಲ ಫುಲ್ ಲೆಟರ್ಸು ಇಲ್ಲಿ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ನಿಮಗೆ. ಸೊ ಹಂಗೆ ಮುಂದೆ ನೋಡ್ಕೊಂಡೆಲ್ಲ ಫುಲ್ ಗ್ಯಾಲರಿ ಇದೆ ಇಲ್ಲಿ. ಫುಲ್ ಎಲ್ಲ ಫುಲ್ ಕ್ಲೋಸ್ ಆಗಿದೆ ಅಂತೆ. ಸೊ ಟೈಮ್ ಅಪ್ ಆಯಿತು ಕ್ಲೋಸ್ ಆಯ್ತು ನೋಡಿ. ನಾವು ಲಾಸ್ಟ್ ಮೂಮೆಂಟೆಲ್ಲ ನಾವಿಲ್ಲಿ ಎಂಟ್ರಿ ಆಗಿದ್ದೀವಿ. ಇಲ್ಲಿ ನೋಡಿದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಫಸ್ಟ್ ಚಿಕ್ಕದು ನೋಡ್ಬಿಟ್ಟು ಅಂಬೇಡ್ಕರ್ ಸರಿ ನೋಡಿ. ಇದು ನಮ್ಮ ಫಸ್ಟು ಇಂಡಿಯಾ ಫ್ಲಾಗ್ ನೋಡಿದೆ ಬಂದು ನಮ್ಮ ಭಾರತದ ಒಂದು ಫಸ್ಟು ಇದು ಮಾಡಿದಂಥ ಇದೇ ಒಂದು ಚರಕ ನೋಡಿ. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಸೊ ಎಲ್ಲ ಫುಲ್ ಕ್ಲೋಸ್ ಆಯಿತು. ಅದಕ್ಕೆ ತುಂಬ ಇದೆ ನೋಡಿಬಿಟ್ಟು ಬೋಸ್ ಫ್ಯಾಮಿಲಿ ನೋಡಿ. ಸುಭಾಷ್ ಚಂದ್ರ ಬೋಸ್ ಅವ್ರ ಫ್ಯಾಮಿಲಿ ಇದು ನೋಡಿದ್ರೆ ಸುಭಾಷ್ ಚಂದ್ರ ಬೋಸ್ ಅವ್ರ ಫ್ಯಾಮಿಲಿ ಇದು. ಸೊ ಇದು ಬಂದ್ಬಿಟ್ಟು ಫಸ್ಟ್ ಫ್ಲಾಗ್ ಇಂಡಿಯಾ ಫ್ಲಾಗ್ ಗೊತ್ತಲ್ಲ ಫಸ್ಟ್ ಅಚೀವ್ ಮಾಡಿರೋದು ಫ್ಲಾಗು ನೋಡಿ. ಇದೆಲ್ಲ ಬಂದ್ಬಿಟ್ಟು ಸುಭಾಷ್ ಚಂದ್ರ ಬೋಸ್ ಅವ್ರ ಫ್ಯಾಮಿಲಿ ನೋಡಿ. ಇಲ್ಲಿ ಇಂಡಿಯಾ ಬಗ್ಗೆ ಕಲ್ಕತ್ತಾ ಆವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇರೋದಂತ ನೋಡಿ ಎಲ್ಲ ಫುಲ್ಲು. ಸೊ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಫ್ಲಾಗು ನೋಡಿ. ಅವ್ರ ಅಮೌಂಟ್ ಯೂಸ್ ಮಾಡ್ತಾರೆ ಬುಕ್ಸು ಎಲ್ಲ ಓಕೆ. ಸೊ ನೋಡಿ ಬಟ್ ಇಂಡಿಯಾ ಪಿಲಿಗ್ರಾಮ್ಸ್ ನೋಡಿದ್ರೆ ಫುಲ್ ಕಲ್ಕತ್ತಾ ಇದು ಮೇಯ್ನ್ ನೋಡಿ. ಇಲ್ಲ ಬನಾರಸ್ ನೋಡಿ. ಇಲ್ಲೇ ಕಾಶಿ ಗೊತ್ತಲ್ಲ ಕಾಶಿ ಬನಾರಸ್ ನಾವು ಬೋಧಿಗೆ ಎಲ್ಲ ಫುಲ್ ಕವರ್ ಮಾಡಿದ್ವಿ ನಾವು ನೋಡಿ. ಕಲ್ಕತ್ತಾ ಬೋಧಿಗೆ ನಾವು ಬಂದ್ಬಿಟ್ಟು ನೋಡಿ ಇಲ್ಲಿ ಕಲ್ಕತ್ತಾನ ಬೋಧಿಗೆ ಬನಾರಸ್ಸು ವಾರಣಾಸಿ ಎಲ್ಲ ಫುಲ್ ನಾವು ಕವರ್ ಮಾಡಿದ್ವಿ ಆಲ್ರೆಡಿ ನೋಡಿ. ಹರಿದ್ವಾರ ಋಷಿಕೇಶ್ ನಾವು ಬಂದ್ಬಿಟ್ಟು ಋಷಿಕೇಶಿಗೆ ಹೋಗ್ತಾಯಿದ್ವಿ ನಾವು. ಸೊ ಫುಲ್ ಕ್ಲೋಸ್ ಆಯ್ತು ನೋಡಿದ್ರ. ಇದು ನೋಡಿ ಇಂಡಿಯಾದ ಇಷ್ಟು ನೋಡಿದ್ವಿ ಮುಂದೆ. ಸೊ ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ ಕ್ಲೋಸ್ ಇದೆಲ್ಲ ಫುಲ್ ಕ್ಲೋಸ್ ಆಯಿತು. ಅದಕ್ಕೆ ನಾವು ಟೈಮ್ ಅಪ್ಪಲ್ಲಿ ಬಂದಿದ್ದೀವಿ ಗೊತ್ತಾ ಅದಕ್ಕೆ ಈವ್ನಿಂಗ್ ಟೈಮಲ್ಲಿ. ಸೊ ಹಿಂಗೆ ಮುಂದೆ ನೋಡಿ ಬೋಸ್ನ ಅವ್ರ ಫ್ಯಾಮ್ಲಿ ಬೋಸ್ನ ಒಂದು ಸ್ಟ್ರಕ್ಚರಲ್ಲಿ ಮುಂದೆ ನೋಡ್ಕೊಂಡ್ರೆ ನೋಡಿ ಬೋಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಲ್ಲ. ಸೊ ನ್ಯಾಷನಲಿಸಮ್ ಇನ್ ಇಂಡಿಯಾ ನೋಡಿ 1932 ನೋಡಿ. ಭಗತ್ ಸಿಂಗ್ ನೋಡಿದ್ರೆ ಭಗತ್ ಸಿಂಗು. ಸೊ ನಮ್ಮ ಭಗತ್ ಸಿಂಗ್ ಬಗ್ಗೆ ನೋಡಿ. ಇದು ಬಂದ್ಬಿಟ್ಟು ಗಾಂಧೀಜಿ 1931 ನೋ ಫೋಟ್ ಆಫ್ ದಿ ವಾರ್. ಇದು ವರ್ಷದ ಇನ್ಫಾರ್ಮೇಷನ್ ನೋಡಿ ಗಾಂಧೀಜಿ ಇನ್ಫಾರ್ಮೇಷನ್ ಬಗ್ಗೆ. ಸೊ ಸುಭಾಷ್ ಚಂದ್ರ ಬೋಸ್ ನೋಡಿದ್ರೆ ಹಂಗಿದೆ ಅಂದ್ಬಿಟ್ಟು ಬೋಸ್ನವ್ರ ಬಗ್ಗೆ ಕೊಟ್ಟಿದ್ದಾರೆ ಹಂಗೆಲ್ಲ ಫೋಟೋ